ಅತ್ತೆ-ಸೊಸೆ ಸಂಬಂಧವು ನಮ್ಮ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನ ಹೊಂದಿದೆ. ಕೆಲವೊಮ್ಮೆ ಇದು ಸಿಹಿಖಾರದ ಸಂವಹನವಾಗಿರಬಹುದು, ಆದರೆ ನಿಜವಾದ ಪ್ರೀತಿ, ಸಹನಶೀಲತೆ ಮತ್ತು ಪರಸ್ಪರ ಬಾಂಧವ್ಯ ಇದನ್ನು ಶಾಶ್ವತವಾಗಿಸಬಹುದು. ಈ ಕಥೆಯು ಅತ್ತೆ-ಸೊಸೆಯ ನಡುವಿನ ಮನಸ್ಸು ಮುಟ್ಟುವ ಸಂಬಂಧವನ್ನು ವರ್ಣಿಸುತ್ತದೆ. ಹೆಚ್ಚಿದಷ್ಟು ಸಹನಶೀಲತೆ, ಪ್ರೀತಿ ಮತ್ತು ಸಮರ್ಪಣೆಯಿಂದ ಈ ಸಂಬಂಧ ಹೇಗೆ ಪ್ರಬಲವಾಗಬಹುದು ಎಂಬುದನ್ನು ತೋರಿಸುತ್ತದೆ. ಒಮ್ಮೆ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳ ನಡುವೆಯೂ ಪ್ರೀತಿಯ ಹಾದಿಯಲ್ಲಿ ನಡಿಗೆಯಿಟ್ಟಾಗ ಅತ್ತೆ-ಸೊಸೆ ಬಾಂಧವ್ಯವು ಎಂತಹ ಮಧುರತೆಯನ್ನು ತಲುಪಬಹುದು ಎಂಬುದನ್ನು ಈ ಕತೆ ಹೇಳುತ್ತದೆ. ಅತ್ತೆ-ಸೊಸೆ ಮಧುರ ಸಂಬಂಧ. ಗೃಹಪ್ರವೇಶದ ಮೊದಲ ದಿನವೇ ಸೊಸೆ ನೀನಾದೇವಿ ಅತ್ತೆಯ ಕೈಮುಗಿದು, "ಅಮ್ಮ, ನಾನು ಇನ್ನೂ ನಿಮ್ಮ ಮಗಳೇ" ಎಂದು ಹೇಳಿದಳು. ಅತ್ತೆ ಗೌರಮ್ಮ ತಲೆ ನೋಡಿಕೊಂಡು, "ಹೌದು, ಆದರೆ ಸಂಬಂಧವನ್ನು ಕಾಪಾಡಿಕೊಳ್ಳಬೇಕು" ಎಂದಳು. ಮೊದಲಿನ ದಿನಗಳಲ್ಲಿ ಎಲ್ಲವೂ ಸರಾಗವಾಗಿತ್ತು. ಆದರೆ ದಿನಗಳು ಕಳೆದಂತೆ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ಶುರುವಾಯಿತು. ಗೌರಮ್ಮನಿಗೆ ತನ್ನ ನಿಯಮ, ಪದ್ಧತಿಗಳನ್ನು ತಪ್ಪದೆ ಅನುಸರಿಸಬೇಕೆನಿಸುತ್ತಿತ್ತು. ಆದರೆ ನೀನಾದೇವಿಗೆ ಅವು ಪೂರಕವಾಗಿರಲಿಲ್ಲ. ಒಮ್ಮೆ ಅತ್ತೆ ಮಾಡಿದ ಹಲಸಿನ ಹುಳಿಗೆ ನೀನಾದೇವಿ ಸಕ್ಕರೆ ಹಾಕಿದಾಗ, "ನಮ್ಮ ಮನೆಯಲ್ಲಿ ಅಯ್ಯೋ, ಹುಳಿ ತಿನ್ನೋದು ಹಾಗೇನು" ಎಂದು ಅತ್ತೆ ಕೋಪಗೊಂಡಳು. ಅಂತೆಯೇ ದಿನಗಳು ಸಾಗಿದವು. ಆದರೆ ಒಂದೇ ಘಟನೆ ಅವರಿಬ್ಬರ ಸಂಬಂಧವನ್ನು ಬದಲಿಸಿತು. ಒಂದು ದಿನ ಅತ್ತೆ ಅಸ್ವಸ್ಥಳಾಗಿ ಹಾಸಿಗೆ ಹಿಡಿದಳು. ಮನೆ ಜನರೆಲ್ಲ ತಮ್ಮ ಕೆಲಸಗಳಲ್ಲಿ ನಿರತರಾಗಿದ್ದರು. ಆದರೆ ನೀನಾದೇವಿ ಹಗಲು ರಾತ್ರಿ ನೋಡದೆ ಅವಳ ಸೇವೆ ಮಾಡಿತು. ತಕ್ಷಣವೇ ಅವಳ ಆರೋಗ್ಯ ಸುಧಾರಿಸಿತು. ಒಮ್ಮೆ ಬಡಿದ ಅತ್ತೆ ಕೈ ಹಿಡಿದು, "ನಾನು ಎಲ್ಲವನ್ನೂ ನಿಯಂತ್ರಿಸಲು ಪ್ರಯತ್ನಿಸಿದ್ದೇನೆ, ಆದರೆ ನೀನು ನನ್ನಿಂದ ದೂರವಾಗಲಿಲ್ಲ. ನಿನ್ನ ಸಹನಶೀಲತೆಗೆ ನಾನು ಋಣಿಯಾಗಿದ್ದೇನೆ" ಎಂದಳು. ನೀನಾದೇವಿ ಮಂದಹಾಸಿಸಿ, "ನಾನು ನಿಮ್ಮಿಂದ ಪ್ರೀತಿಯನ್ನು ಮಾತ್ರ ಬಯಸಿದ್ದೆ, ಅದು ಸಿಕ್ಕಿದ್ದರಿಂದ ಬೇರೇನೂ ಬೇಡ"